ಕದನ ವಿರಾಮವನ್ನ ನಾವು ಸ್ವಾಗತಿಸ್ತೇವೆ. ಆದರೆ ನನಗೆ ಒಂದು ಪ್ರಶ್ನೆ ಅನೇಕರು ನಿನ್ನೆ ಎಲ್ಲ ತಲೆ ಎತ್ತಿದ್ದಾರೆ, ಪ್ರಶ್ನೆ ತಲೆ ಎತ್ತಿದೆ. ಏನು ಅಂದರೆ, ಈಗ ನಾವು ಯುದ್ಧ ಆರಂಭ ಮಾಡೋದಕ್ಕೆ ಮೊದಲು ಎಲ್ಲ ವಿಷಯವನ್ನ ಅವಲೋಕನ ಮಾಡಿ ಯುದ್ಧ ಆರಂಭ ಮಾಡಬೇಕು. ಆರಂಭ ಮಾಡಿದ ಮೇಲೆ ಅವರಿಗೆ ಪಾಠ ಕಲಿಸಲೇಬೇಕು ಅನ್ನೋದು ನಮ್ಮ ಗುರಿಯಾಗಿತ್ತು. ಆದರೆ ಈಗ ಅವ್ರಿಗೆ ನಿಜವಾಗಿ ನಾವು ಪಾಠ ಕಲಿಸಿದೀವಿಯಾ ಅನ್ನೋ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಂತೂ ಬರ್ತಾ ಇದೆ. ಯಾಕಂದ್ರೆ ಅವ್ರು ಹೇಳೋದು ನೋಡಿದ್ರೆ ನಾವು ಭಾರತಕ್ಕೆ ಸರಿಯಾಗಿ ಪಾಠ ಕಲಿಸಿದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ, ನಾವು ನಮ್ದು ಹೇಳ್ಕೊಳ್ತೇವೆ. ಅವರಿಗೆ ಇನ್ನೊಂದು ಬಾರಿ ಭಾರತದ ಆಂತರಿಕ ವಿಷಯದಲ್ಲಿ ಬೆರಳು ತೋರಿಸುವ ದುಸ್ಸಾಹಸ ಮಾಡದಂತಹ ಪಾಠವನ್ನ ಅವರಿಗೆ ಕಲಿಸಬೇಕಾಗಿತ್ತು. ನೀವು ಹಾಗಂದ್ರೆ ಏನು ಅಂತ ಕೇಳ್ಬೋದು. ಒಂದು ಉದಾಹರಣೆ ಇದೆ ಈ ದೇಶದ ಇತಿಹಾಸದಲ್ಲಿ. 71ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಇದೇ ರೀತಿ ಪಾಕಿಸ್ತಾನದವರು ನಿರಂತರವಾಗಿ ನಮಗೆ ತೊಂದರೆ ಕೊಡುವಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದಷ್ಟೇ ಅಲ್ಲ, ಪಾಕಿಸ್ತಾನವನ್ನ 2 ಭಾಗವಾಗಿ ವಿಭಜನೆ ಮಾಡಿ 71,000 ಜನ ಪಾಕಿಸ್ತಾನ ಸೋಲ್ಜರ್ಸ್ ಸರೆಂಡರ್ ಮಾಡಿ ನಾವು ಸೋತಿದ್ದೇವೆ ಅಂತ ಒಪ್ಪಿಕೊಂಡು ಆ ಮಟ್ಟಕ್ಕೆ ಇಂದಿರಾ ಗಾಂಧಿ ಅವರು ಯುದ್ಧ ಮಾಡಿದ್ರು. ಸೊ ನಾವು ಯುದ್ಧಕ್ಕೆ ಹೋದ್ಮೇಲೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು. ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ಯುದ್ಧಕ್ಕೆ ಹೋಗಬೇಕು. ಈಗ ಅಮೆರಿಕಾದವ್ರು ಹೇಳಿದ್ರು ಅಂತ ಹೇಳಿ ಕೂಡಲೇ ನಾವು ಹಿಂತೆಗೆದು ಬಿಟ್ರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂತಹದ್ದು ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕು. ಎರಡನೇದು, ನಾವು ಯಾವಾಗಲೂ ಕೂಡ ಕಾಶ್ಮೀರ ನಮ್ಮ ಆಂತರಿಕ ವಿಷಯ ಅಂತ ನಾವು ಇವತ್ತಲ್ಲ 84ನೇ ಇಸ್ವಿಯಲ್ಲಿ ಅವಾಗ ನಾವು ಶಿಮ್ಲಾ ಒಪ್ಪಂದ ಮಾಡಿಕೊಂಡಾಗಿಂದ ಕಾಶ್ಮೀರ ನಮ್ಮ ಆಂತರಿಕ ವಿಷಯ. ಇದಕ್ಕೆ ಪಾಕಿಸ್ತಾನವೂ ಕೂಡ ಒಪ್ಕೊಂಡಿದೆ. ಹೌದು, ಕಾಶ್ಮೀರ್ ಇಸ್ ಅನ್ ಇಂಟರ್ನಲ್ ಅಫೇರ್ ಆಫ್ ಇಂಡಿಯಾ ಅಂತ. ಆದರೆ ಇವತ್ತು ಅಮೆರಿಕ ಮಧ್ಯವಸ್ಥಿಕೆ ವಹಿಸುವಂತಹದ್ದು ಕಾಶ್ಮೀರ ವಿಷಯದಲ್ಲಿ ಅವರು ನಾವು ಮಧ್ಯವಸ್ಥಿಕೆ ವಹಿಸ್ತೀವಿ ಅಂತ ಹೇಳಿದ್ಮೇಲೆ ಹಾಗಾದ್ರೆ ನಾವು ಇಷ್ಟು ದಿನ ನಾವು ತೆಗೆದುಕೊಂಡಿದ್ದಂತ ನಿಲುವು ಏನಾಯ್ತು ಅಲ್ಲಿಗೆ? ಈಗ ಕಾಶ್ಮೀರ ಭಾರತದ ಆಂತರಿಕ ವಿಷಯನಾ ಅಥವಾ ಅಂತಾರಾಷ್ಟ್ರೀಯ ವಿಷಯನಾ? ಈಗ ನಾವೇ ಎಲ್ಲೋ ಒಂದು ಕಡೆ ಇದನ್ನ ಅಂತಾರಾಷ್ಟ್ರೀಕರಣ ಮಾಡ್ತಾ ಇದ್ದೇವೆ, ಇಂಟರ್ನ್ಯಾಷನಲೈಸ್ ಮಾಡ್ತಾ ಇದ್ದೇವೆ. ಇಂಟರ್ನ್ಯಾಷನಲೈಸ್ ಮಾಡೋದ್ರ ಮುಖಾಂತರ ಸೊ ಕಾಶ್ಮೀರದ ಬಗ್ಗೆ ಮತ್ತೆ ಪ್ರಶ್ನೆಗಳು ಎಲ್ಲಿ ಬೇಕಾದ್ರೂ ಚರ್ಚೆ ಆಗ್ಬಹುದು, ಯಾರು ಬೇಕಾದ್ರೂ ಮಾತಾಡಬಹುದು, ಅವರೆಲ್ಲ ನಮಗೆ ಉಪದೇಶ ಕೊಡಬಹುದು ಅನ್ನುವಂತಹದ್ದು. ಆದ್ರೆ ಇದರಿಂದ ನಮಗೆ ನಷ್ಟನೇ ಅಂತ ನನ್ಗನ್ಸುತ್ತೆ. ಸೊ ಹಾಗಾಗಿ ಈ ಕದನ ಆರಂಭ ಮಾಡುವಾಗ ಶಾಶ್ವತವಾದಂತಹ ಒಂದು ಪಾಠ ಪಾಕಿಸ್ತಾನಕ್ಕೆ ಕಲಿಸಲೇಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವು ಯುದ್ಧ ಆರಂಭ ಮಾಡಿದ್ದೇವೆ. ಮಾಡಿ ಈಗ ಕದನ ವಿರಾಮ ಮಾಡುವಾಗ ಆ ಗುರಿ ಈಡೇರಿದೆಯಾ ಅನ್ನುವಂತಹ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ನನ್ಗನ್ಸುತ್ತೆ.